ಶಿಕ್ಷಣ ಅಂದರೆ ಇತ್ತೀಚಿನ ದಿನಗಳಲ್ಲಿ ವ್ಯಾಪಾರೀಕರಣ ಅನ್ನೋದು ತುಂಬ ಜೋರಾಗಿದೆ. ನನಗೆ ಪ್ರತಿ ಬಾರಿಯೂ ಸುದ್ದಿ ಓದುವಾಗ ಹಿಂಗಿದ್ದೊಂದು ಶಾಲೆಯಲ್ಲಿ ಕಟ್ಟಡದ ವ್ಯವಸ್ಥೆನೇ ಇಲ್ಲವಂತೆ ಅನ್ನೋ ಸುದ್ದಿಯನ್ನು ಓದ್ತೀನಿ. 5 ದಶಕದಿಂದ ನಡೀತಾ ಇರೋ ಶಾಲೆಯ ಗೋಡೆಗಳು ಸೋರ್ತಾ ಇವೆ, ಗೋಡೆಗಳು ಬಿರುಕು ಬಿಟ್ಟಿವೆ ಅನ್ನೋದನ್ನು ನಾವು ತೋರಿಸ್ತಾ ಇರ್ತೀವಿ. ಗೋಡೆಗಳು ಮತ್ತು ಛಾವಣಿ ಬೀಳೋ ಭಯದಿಂದ ಹೊರಗಡೆ ಕೂತು ಪಾಠ ಕಲಿತಾ ಇರೋ ವಿದ್ಯಾರ್ಥಿಗಳನ್ನು ನಾವು ನೋಡ್ತಾ ಇದ್ದೀವಿ. ಶಿಕ್ಷಣ ಮತ್ತು ವ್ಯಾಪಾರೀಕರಣ, ಅದರಲ್ಲೂ ಕರ್ನಾಟಕದ ಮಟ್ಟಕ್ಕೆ, ಕರ್ನಾಟಕ ಅಂತ ನಾವು ಹೇಳೋದಕ್ಕಾಗಲ್ಲ, ಓವರಾಲ್ ಇಂಡಿಯಾದಲ್ಲೇ ಶಿಕ್ಷಣ ಮೌಲ್ಯಕ್ಕಿಂತ ಹೆಚ್ಚಾಗಿ ವ್ಯಾಪಾರೀಕರಣ ಜಾಸ್ತಿ ಆಗಿದೆ. ಬಡ ವಿದ್ಯಾರ್ಥಿಗಳಿಗೆ ಸರ್ ಅದು ಪಾರಿಜಾತ ಪುಷ್ಪನೇ. ತಂದೆ ತಾಯಿ ಎಲ್ಲ ಮಾರಿ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕಾಗಿದೆ. ನಾನು ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಪ್ರೀ ಎಜುಕೇಷನ್ ಮಗುವಿಗೆ ಇವತ್ತು ತಂದೆ ತಾಯಿ ಸೇರಿಸ್ಬೇಕು ಅಂದರೆ ಸರ್ ಬೇಸಿಕ್ ಫೀಸ್ ಬಂದು 30,000-50,000 ರೂಪಾಯಿ. ಪ್ರೀ ಎಜುಕೇಷನ್ನು ಮಕ್ಕಳನ್ನ ಕಿಂಡರ್ಗಾರ್ಡನ್ ಕಳಿಸ್ತೀವಿ ಅಂದರೆ 50,000 ರೂಪಾಯಿ ರೆಡಿ ಇಟ್ಕೊಳ್ಬೇಕು. ಇನ್ನು UKG LKG ಅಂದರೆ ನೀವು ಭಾಳ ಕಡಿಮೆ ಹೇಳ್ತಾ ಅಲ್ಲ, ನಾನು ಕೆಳವರ್ಗದಲ್ಲಿ ಹೇಳ್ತಾ ಇದ್ದೀನಿ ಸರ್. ಒಂದು ಸಾಮಾನ್ಯ ಬಡ ಕುಟುಂಬದಿಂದ ಬರೋ ತಂದೆ ತಾಯಿ ಅಷ್ಟು ಫೀಸ್ ರೆಡಿ ಮಾಡಬೇಕು, ತಿಂಗಳಿಗೆ ಮತ್ತೆ ಕಟ್ಟೋದು ಬೇರೆ ಇರುತ್ತೆ. ಒಂದು LKG UKG ಸೇರಬೇಕು ಅಂದರೆ 2 ಲಕ್ಷ ರೂಪಾಯಿ ರೆಡಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ರೆಸಿಡೆನ್ಷಿಯಲ್ ಸ್ಕೂಲ್ ಅಂದರೆ ಮಾತಾಡೋದೇ ಬೇಡ. ಶಿಕ್ಷಣ ಅನ್ನೋದು ಬಹಳ ದುಬಾರಿ, ಬಹಳ ಶ್ರೀಮಂತರ ನೋಡಿ, ಈ ಭಾಗ ತುಂಬ ದೊಡ್ಡ ಸವಾಲಿತ್ತು. ಅದಕ್ಕೇ ನಾವು ಸಾರ್ವಜನಿಕ ಶಿಕ್ಷಣ ಇದನ್ನು ಗಟ್ಟಿ ಮಾಡಬೇಕು. ಹೇಗೆ ನೀವು ಬೆಂಗಳೂರಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಇದೆ ಅಂಥೇಳಿ ನಾವು ಬೈಕೊಳ್ತಾ ಇದ್ದರೆ ಆಗೋಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಚೆನ್ನಾಗಿ ಮಾಡಬೇಕು. ಹಾಗೆ ಶಿಕ್ಷಣದಲ್ಲಿ ಕೂಡ ಸಾರ್ವಜನಿಕ ಶಿಕ್ಷಣ, ಸಾರ್ವಜನಿಕ ವ್ಯವಸ್ಥೆಯಲ್ಲಿರುವಂಥ ಶಾಲೆಗಳಾಗಲಿ, ಕಾಲೇಜುಗಳಾಗಲಿ, ವಿಶ್ವವಿದ್ಯಾಲಯಗಳಾಗಲಿ, ಅಲ್ಲಿ ಒಳ್ಳೆಯ ಶಿಕ್ಷಣ ಸಿಗುವಂಗೆ ಆಗಬೇಕು. ಆದರೆ ಸಮಸ್ಯೆ ಅಂದರೆ, ಸಾರಿ ಇಂಟರಪ್ಟ್ ಮಾಡ್ತೀನಿ ಸರ್, ಸರ್ಕಾರದ ಮಟ್ಟದಲ್ಲಿ ಕಟ್ಟಡದ ವ್ಯವಸ್ಥೆ ಇರೋದಿಲ್ಲ, ಶಿಕ್ಷಕರ ವ್ಯವಸ್ಥೆ ಇರೋದಿಲ್ಲ, ಬೆಂಚಿನ ವ್ಯವಸ್ಥೆ ಇರೋದಿಲ್ಲ. ಆದರೆ ಪ್ರತಿ ವರ್ಷವೂ ಬಡ್ಜೆಟ್ನಲ್ಲಿ ಬಹಳ ದೊಡ್ಡ ಮೊತ್ತ ಅಂತೂ ರೆಡಿ ಇಟ್ಟಿರ್ತಾರೆ. ಇಂಪ್ಲಿಮೆಂಟೇಷನ್ ಅಂದಾಗ ಝೀರೋ ಇರುತ್ತೆ. ವರ್ಷಕ್ಕೆ ಎಷ್ಟೋ ಶಾಲೆಗಳನ್ನು ಮುಚ್ತಾ ಹೋಗ್ತಾರೆ. ಎಲ್ಲಿ ನಾವು ಸಾರ್ವಜನಿಕ ಶಿಕ್ಷಣದ ಬಗ್ಗೆ ಮಾತನಾಡೋಕ್ಕಾಗತ್ತೆ? ಒಂದು. ಇನ್ನೊಂದು, ಫ್ರೀ ಎಜುಕೇಷನ್ ಅನ್ನೋದನ್ನು ನಾವು ಸರ್ಕಾರಿ ಶಾಲೆಗಳಲ್ಲಿ ಹೇಳಿದ್ದೀವಿ, ಆದರೆ ಇಂಪ್ಲಿಮೆಂಟೇಷನ್ ಎಲ್ಲಿವರೆಗೂ ಆಗಿದೆ ಸರ್? ಅದರಿಂದ ಮಕ್ಕಳಿಗೆ ಸಿಗ್ತಾ ಇರೋ ಲಾಭ ಎಲ್ಲಿವರೆಗೂ ಆಗಿದೆ? ಈ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಬಲಗೊಳ್ಳೋದು ಹೇಗೆ? ಇಲ್ಲ, ಅದಕ್ಕೇ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯ ವಿಷಯದಲ್ಲಿ ಕೂಡ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಇದು ಸಾರ್ವಜನಿಕ ಶಿಕ್ಷಣ ಹೆಚ್ಚು ಗಟ್ಟಿಯಾಗಬೇಕು, ಸ್ವತಂತ್ರವಾಗಬೇಕು ಮತ್ತು ಸ್ವಾಯತ್ತವಾಗಬೇಕು. ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ರೂಪಿಸಿ. ಎರಡನೇದು, ಸಾರ್ವಜನಿಕ ಶಿಕ್ಷಣ ಕಾಲಕ್ಕೆ ಬದಲಾವಣೆ ಮಾಡುವಂಥ ಮನಸ್ಥಿತಿಯನ್ನು ಆ ಶಿಕ್ಷಣದ ವ್ಯವಸ್ಥೆಯಲ್ಲಿ ನೀವು ನಿರ್ಮಾಣ ಮಾಡಬೇಕು. ಬೇರೆಯವರ ನಿರ್ದೇಶನದಿಂದ ಅಲ್ಲ, ಪ್ರಭಾವಿಗಳ ಪ್ರಭಾವದಿಂದನೂ ಅಲ್ಲ. ಆ ಒಂದು ಬದಲಾವಣೆ ನಿರಂತರವಾಗಿ ಆಗಬೇಕು. ಮರೀಚಿಕೆ ಅನಿಸುತ್ತೆ ಸರ್ ನನಗೆ. ಇರ್ಬೋದು, ಯಾಕೆಂದರೆ ಎಷ್ಟೋ ರಾಜಕಾರಣಿಗಳ ಎಜುಕೇಷನ್ ಸಂಸ್ಥೆಗಳಿವೆ, ಅದ್ರ ಸುತ್ತಮುತ್ತ ಯಾವುದೇ ಸರ್ಕಾರಿ ಶಾಲೆಗಳು ಬೆಳೆಯೋದಕ್ಕೆ ಬಿಡೋದಿಲ್ಲ. ರಾಜಕಾರಣಿಗಳು ಹೀಗಿದ್ದಾರೆ ಹಾಗಿದ್ದಾರೆ ಅದೆಲ್ಲ ಇದ್ದಿರ್ಬೋದಮ್ಮ. ನಾವು ಹೇಗಿದ್ದೀವಿ, ನಾವು ಏನು ಮಾಡ್ತೀವಿ, ಅದು ನನ್ನ ಕೈಯಲ್ಲಿದೆಯಲ್ಲ. ನಾನೇನು ಮಾಡ್ತೀನಿ ಅಂತ ನನ್ನ ಕೈಯಲ್ಲಿದೆ. ಸಣ್ಣ ಉದಾಹರಣೆ ಕೊಡ್ತೀನಿ ಸರ್ ಇದಕ್ಕೆ. ಈಗ ನನ್ನ ಮನೆ ಪಕ್ಕದಲ್ಲಿರೋ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಗೋಡೆ ಬಿರುಕು ಬಿಟ್ಟಿದೆ, ಛಾವಣಿ ಇವತ್ತೋ ನಾಳೆನೋ ಬೀಳೋ ಹಾಗಿದೆ. ಇರೋದು ಒಬ್ಬರೇ ಶಿಕ್ಷಕರು, ಮಿನಿಮಮ್ 3 ಕ್ಲಾಸನ್ನು ನಡೆಸಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಾನು ಗೌರ್ಮೆಂಟ್ ಸ್ಕೂಲಿಗೆ ಡೆಫಿನೆಟ್ಲಿ ಸೇರಿಸೋದಿಲ್ಲ. ಇನ್ನೊಂದು ಕಡೆ ಕಾನ್ವೆಂಟ್ ಒಂದು ಓಪನ್ ಆಗಿರುತ್ತೆ, ಕಷ್ಟನೋ ಸುಖನೋ ಅಲ್ಲಿ ಕರ್ಕೊಂಡೋಗಿ ಸೇರಿಸ್ತೀನಿ. ಸರ್ಕಾರದ ಇಚ್ಛಾಶಕ್ತಿನೂ ಬೇಕಲ್ಲ ಒಂದು ಸಾರ್ವಜನಿಕ ಶಿಕ್ಷಣನ ಗಟ್ಟಿಗೊಳಿಸೋದ್ರಲ್ಲಿ. ನೋಡಿ, ನೀವು ಮುಂಚೆ ಸರ್ಕಾರಿ ಶಾಲೆ ಅಂತ ಕರೆಯೋರು, ಈಗ ನಮ್ಮೂರ ಶಾಲೆ ಅಂತ ಕರಿತೀವಿ. ನೀವು ಸರ್ಕಾರದ ಶಾಲೆ ಅಂತಂದರೆ
ಬರೀ ಸರ್ಕಾರದಿಂದ ಶಾಲೆ ಅಲ್ಲ, ಅದು ಸಮುದಾಯದ ಶಾಲೆ. ಈಗ ಯಾವುದೋ ಒಂದು ಶಾಲೆ ಬಗ್ಗೆ ನೀವು ಉದಾಹರಣೆ ಹೇಳಿದ್ರಲ್ಲ, ಈಗ ಅಲ್ಲಿರುವಂಥ ಸಮುದಾಯದವರು ಸೇರಿ ಸ್ವಲ್ಪ ಕೈ ಜೋಡಿಸಿ ಪ್ರಯತ್ನ ಮಾಡ್ಬೋದಲ್ವ. ನಾನು ಸರ್ಕಾರ BO ಅಥವಾ ಇನ್ನೊಬ್ಬರು ಯಾರೋ ಅಧಿಕಾರಿ ಬಂದು ಅದು ಸ್ಯಾಂಕ್ಷನ್ ಮಾಡಿ SDMCಯಲ್ಲಿ ಅದನ್ನು ಅಣು ಮಾಡಿ ಅದು ಬಿಡುಗಡೆ ಆಗಿ ಅದು ಖರ್ಚು ಮಾಡೋವರೆಗೂ ಆ ಸಮುದಾಯದವರು ಪ್ರಯತ್ನ ಮಾಡ್ಬೋದು. ಬೆಂಗಳೂರಲ್ಲಿ ಹಲವಾರು ಕೆರೆಗಳನ್ನು ಪುನರುದ್ಧಾರ ಮಾಡಿರುವಂಥ ಸಾರ್ವಜನಿಕ ಇದೆ, ಸಹಭಾಗಿತ್ವ ಇದೆ. ಹೇಗಾಯ್ತು ಅದು? ಇದು ಒಂದು ಭಾಗ. ಎರಡನೇದು, ಕಟ್ಟಡಗಳು ತುಂಬ ಚೆನ್ನಾಗಿದೆ, ಭವ್ಯವಾಗಿದೆ ಅಂದ ತಕ್ಷಣ ಶಿಕ್ಷಣ ಚೆನ್ನಾಗಿದೆ ಅಂತಲ್ಲ. ನಾವೆಲ್ಲವೂ ಕೂಡ ಶಿಕ್ಷಣ ಪಡೆದಿರೋದು, ಈ ಮೌಲ್ಯವನ್ನು ಪಡೆದಿರೋದು ನಾವೆಲ್ಲ ಕೂಡ ಭಾಳ ಭಯಂಕರವಾದಂಥ ಸುಂದರವಾದಂಥ ಕಟ್ಟಡಗಳಿದ್ದಾಗಲ್ಲ. ಸಾಮಾನ್ಯವಾದಂಥ ಬಡ ಮೇಷ್ಟ್ರಿಂದ ಕಲಿತು ಬಡಪಾಯಿ ಆ ಕಟ್ಟಡದಲ್ಲೇ ನಾವು ಸೋರ್ಕೊಂಡು ಕೆಲಸ ಮಾಡ್ತೀವಿ. ಇದರ ಅರ್ಥ ಮೂಲಭೂತ ಸೌಕರ್ಯಗಳು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಮೂಲಭೂತ ಸೌಕರ್ಯಗಳ ಜೊತೆಗೆ ನಿಜವಾಗಿ ಬೇಕಾಗಿರೋದು ಅಲ್ಲಿ ಯಾವ ರೀತಿಯ ಶಿಕ್ಷಣ ಸಿಗುತ್ತೆ, ಇದರ ಕಡೆಗೆ ಗಮನ ಕೊಡೋಣ. ಸಮುದಾಯ ಯಾವುದನ್ನು ಮಾಡೋಕ್ಕೆ ಸಾಧ್ಯ ಅಂತ ನಾವು ಮಾಡೋಣಂತೆ. ಸರ್ಕಾರ ಬರುತ್ತೋ ಇಲ್ಲವೋ, ಅವರು ಮಾಡ್ತಾರೋ ಇಲ್ಲವೋ, ಅಷ್ಟು ನನಗನ್ಸುತ್ತೆ. ಓಕೆ, ಇವತ್ತಿಗೂ ತಂದೆ ತಾಯಿಗಳು ತುಂಬ ಪ್ರೆಷರ್ ಹಾಕ್ತಾರೆ ಮಕ್ಕಳಿಗೆ. ಅದರಲ್ಲಿ ಇತ್ತೀಚಿನ ದಿನದಲ್ಲಿ ನಾನು ನೋಡಿರೋ ಒಂದು ಸ್ವಲ್ಪ ಬದಲಾವಣೆ ಅಂದರೆ, ಮಕ್ಕಳಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆಯೋ ಆ ದಿಕ್ಕಿನಲ್ಲಿ ಪುಷ್ ಮಾಡೋರ ಸಂಖ್ಯೆನೂ ಜಾಸ್ತಿ ಆಗಿದೆ. ಕಳೆದ ದಶಕಕ್ಕೆ ಹೋಲಿಸಿದ್ರೆ ಈ ದಶಕದಲ್ಲಿ ಜಾಸ್ತಿ ಆಗಿದೆ. ಸ್ಟಿಲ್ ಇನ್ನು ಉಳಿದ ವರ್ಗ ಏನಿದೆ ಅದು ಸೇಮ್ ರಸ್ತೆಯಲ್ಲಿ ಸಾಗ್ತಾ ಇದೆ. ಸೊ ತಂದೆ ತಾಯಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು? ಇಲ್ಲಿ ಒಂದು ಭಾಳ ಮೂಲಭೂತವಾದಂಥ ಒಂದು ಅಂಶ ಇದೆ. ಏನು ಅಂದರೆ, ನಾವು ಬೆಳವಣಿಗೆ, ಪ್ರಗತಿ, ಬೆಳೆಯೋದು ಅಂದರೆ ಯಾವುದೋ ಒಂದು ಕಲ್ಪನೆಯಲ್ಲಿದ್ದೀವಿ ನಾವು. ಮಾನದಂಡ ಯಾವುದು ಅದಕ್ಕೆ? ಬೆಳವಣಿಗೆಗೆ ಪಕ್ಕದ ಮನೆ ಮಗ ಇಂಜಿನಿಯರ್ ಆಗಿದ್ದಾನೆ, ಹೀಗಾಗಿ ಇನ್ನು ಎದುರುಗಡೆ ಮನೆ MBBS ಆಗಿದ್ದಾರೆ. ಈಗ ನೀವು ಒಂದು ಶಿಕ್ಷಣದ ವ್ಯವಸ್ಥೆ ಹೇಗಿರುತ್ತೆ ಅಂತಂದರೆ, ನನಗೆ ತುಂಬ ಜನ ನಾವು ಈ ಒಟ್ಟು ಸಮಯದಲ್ಲಿ ಕಳೆದ ಒಂದು 7-8 ವರ್ಷಗಳಲ್ಲಿ ಸಾಕಷ್ಟು ಶಿಕ್ಷಣ ಇದ್ರ ಬಗ್ಗೆ ಎಲ್ಲ ಓಡಾಡುವಾಗ ನನಗೂ ತುಂಬ ಜನ ಹೇಳಿದ್ದಾರೆ, ಶಿಕ್ಷಕರು ಹೇಳಿದ್ದಾರೆ, ಸಂಸ್ಥೆಯವರು ಹೇಳಿದ್ದಾರೆ, ನಾವು ಬದಲಾಕ ತಯಾರಿದ್ದೀವಿ ಸರ್, ಪಾಲಕರು ಬಿಡೋಲ್ಲ ಸರ್ ಅಂತ. ಪಾಲಕರನ್ನು ಕೇಳಿದಾಗ ನಾವು ಕಳ್ಸೋಕೆ ತಯಾರಿದ್ದೀವಿ ಸರ್, ಶಾಲೆಯವರು ಮಾಡ್ತಾ ಇಲ್ಲ. ಶಾಲೆಯವ್ರನ್ನ ಕೇಳಿದಾಗ ನಾವು ತಯಾರಿದ್ದೀವಿ ಸರ್, ಶಿಕ್ಷಕರು ಮಾಡ್ತಾ ಇಲ್ಲ ಅಂತ. ಶಿಕ್ಷಕರನ್ನ ಕೇಳಿದ್ರೆ ವಿದ್ಯಾರ್ಥಿಗಳು ಸರಿ ಇಲ್ಲ ಸರ್ ಅಂತ. ಅಂದರೆ ದಿ ಎಂಟೈರ್ ಸಿಸ್ಟಮ್ ಈಸ್ ಗೆಟ್ಟಿಂಗ್ ಇನ್ ಟು ಬ್ಲೇಮ್ ಗೇಮ್. ಇದು ನಡೀದೆ. ಪಾಲಕರು ಒಂದು ಕಡೆ, ಶಿಕ್ಷಣ ವ್ಯವಸ್ಥೆ ನಡೆಸೋ ಸಂಸ್ಥೆಯವರು ಒಂದು ಕಡೆ, ಶಿಕ್ಷಕರು ಒಂದು ಕಡೆ, ವಿದ್ಯಾರ್ಥಿಗಳು ಒಂದು ಕಡೆ, ಮತ್ತು ಸಮಾಜ ಒಂದು ಕಡೆ. ನೀವು ಧೈರ್ಯ ಅಂತ ಹೇಳಿದ್ರಲ್ಲ, ಒಂದು ಪದನ ಬಳಸಿದ ಆರಂಭದಲ್ಲಿ, ಶಿಕ್ಷಣದಲ್ಲಿ ಧೈರ್ಯ ಬೇಕು ಅಂತ. ಆ ರೀತಿಯ ಧೈರ್ಯ ಮಾಡಿ ಒಂದಷ್ಟು ಜನ ಪಾಲಕರು ತಯಾರಾಗಬೇಕು. ಅವರವರ ಒಂದು ವಲಯದಲ್ಲಿ ಈ ರೀತಿಯ ಒಂದು ಭಾವನೆಗಳು ಹೆಚ್ಚಾಗಬೇಕು. ಮೊಟ್ಟ ಮೊದಲನೇದು, ಈ ಪಬ್ಲಿಕ್ ಪರೀಕ್ಷೆ, ಬೋರ್ಡ್ ಎಕ್ಸಾಮ್ ಬಂದ ತಕ್ಷಣ ಅವ್ರಿಗೆ ಕಾರಾಗೃಹ ವಾಸವನ್ನು ಮಕ್ಕಳಿಗೆ ವಿಧಿಸುವಂಥದ್ದನ್ನು ನಾವು ತಪ್ಪಿಸಬೇಕು. ಆಟ ಆಡಂಗಿಲ್ಲ, ಬೆರೆಯಂಗಿಲ್ಲ, ಓದಬೇಕು ಅಷ್ಟೇ. ಅಲ್ಲ, ಯಾಕೆಂದರೆ ಒಂದು ಮಧ್ಯಮ ವರ್ಗದ ಒಂದು ಪರಿಸ್ಥಿತಿಯೂ ಇದೆ. ಅವರು ತುಂಬ ತಮ್ಮ ಜೀವನದಲ್ಲಿ ಕಷ್ಟಪಟ್ಟಿದ್ದಾರೆ, ಕಷ್ಟಪಟ್ಟು ಏನೋ ಒಂದು ತಮ್ಮ ಜೀವನದಲ್ಲಿ ಒಂದು ಹಂತಕ್ಕೆ ಬಂದಿದ್ದಾರೆ. ಅವರ ಮಕ್ಕಳು ಚೆನ್ನಾಗಾಗಬೇಕು, ಆ ಕಾಳಜಿಯಿಂದ ಅಷ್ಟೇ. ಅವರೇನೋ ನಾಶ ಆಗಬೇಕು, ಹಾಳಾಗಬೇಕು ಅಂತ ಏನಲ್ಲ.
ಅವರು ಪಾಪ ಅವರ ಒಂದು ಅಪೇಕ್ಷೆಯನ್ನು ನಾವು ಅರ್ಥ ಮಾಡ್ಕೋಣ. ಆದರೆ ಈ ಭಾಗವನ್ನು ಅವ್ರಿಗೆ ಅರ್ಥೈಸುವಂಥವ್ರು ಯಾರು? ಸಮಾಜದಲ್ಲಿರುವಂಥ ವ್ಯವಸ್ಥೆ, ಸಂಘ ಸಂಸ್ಥೆಗಳು ಇವೆಲ್ಲವೂ ಪ್ರಯತ್ನ ಮಾಡಬೇಕಾಗತ್ತೆ. ಮತ್ತು ಒಂದು ಸಂಸ್ಥೆ ಕೂಡ, ಅಂತ ಶಾಲೆ ಇರಲಿ, ಕಾಲೇಜ್ ಇರಲಿ, ಯೂನಿವರ್ಸಿಟಿ ಇರಲಿ, ಅವರು ಕೂಡ ನೀವು ಪಾಲಕರ ಜೊತೆ ಎಷ್ಟು ಸಂಬಂಧ ಇಟ್ಕೊಳ್ತೀರಿ, ಅವ್ರನ್ನ ಹೇಗೆ ತಯಾರು ಮಾಡ್ತೀರಿ, ಮತ್ತು ನೀವು ಮಾಡ್ತಾ ಇರುವಂಥ ವ್ಯವಸ್ಥೆ ಬಗ್ಗೆ ಅವ್ರಿಗೊಂದು ವಿಶ್ವಾಸ ಹೆಂಗೆ ಕೊಡ್ತೀರಿ. ಈಗ ತುಂಬ ಕಡೆ ಅಂತಿಮ ಪರೀಕ್ಷೆ ಅನ್ನೋಂಥದ್ದು ಇಲ್ಲವೇ ಇಲ್ಲಪ್ಪ. ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಹೇಗಾಗುತ್ತದು? ಯಾಕೆ ಬೇಕಾಗಿದೆ? ಇದನ್ನು ನೀವು ಮನವರಿಕೆ ಮಾಡಿ ಸ್ವಲ್ಪ ತೋರ್ಸೋಕ್ಕೆ ಆರಂಭ ಮಾಡಿದ್ರೆ ಜನಕ್ಕೆ ಮನವರಿಕೆ ಆಗುತ್ತೆ, ಅವರು ಅರ್ಥ ಮಾಡ್ಕೊಳ್ತಾರೆ. ಈ ಪ್ರಯತ್ನ ಆಗಬೇಕು ಅಂದರೆ ಅಷ್ಟು ಸುಲಭವಾದದ್ದಲ್ಲ. ಈಗ ನೋಡಿ, ಈ ಶಿಕ್ಷಣದ ಸರ್ಕಾರಿ ಶಾಲೆಗಳಲ್ಲಿ ತುಂಬ ಕೆಟ್ಟೋಗಿದೆ, ಸಾಕಷ್ಟು ದುಸ್ತರವಾಗಿದೆ ಅಂತ ನಾವೇನು ಹೇಳ್ತೀವಿ. ಅಂಥ ಕಡೆ ಒಂದಷ್ಟು ಜನ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು ಮತ್ತು ಆಡಳಿತಗಾರರು ಹೇಗೆ ಒಂದು ಬದಲಾವಣೆ ತಂದರು ಅನ್ನುವಂಥ ನೂರಾರು ಉದಾಹರಣೆಗಳು. ಹೌದು. ಅವ್ರು ಹೆಂಗೆ ಬಂದರು, ಹೇಗೆ ಬದಲಾವಣೆ ತಂದರು? ಭಾಳ ಕಡಿಮೆ ಹಾಜರಾತಿ ಇರುವಂಥ ಒಂದು ಶಾಲೆ ನೂರಾರು ಜನ ಜಾಸ್ತಿ ಆಗಿ ಆ ಒಂದು ತುಂಬಿ ತುಳುಕುವಂಥ ಶಾಲೆಯಾಗಿ ಅಭಿವೃದ್ಧಿ ಆಗಿದ್ದು ಹೇಗೆ? ಯಾರೋ ಒಬ್ಬರು ಮನಸ್ಸು ಮಾಡಿದ್ರು, ಪ್ರಯತ್ನ ಮಾಡಿದ್ರು, ಅದನ್ನು ಮಾಡಿ ತೋರಿಸಿದ್ರು. ಹೀಗಾಗಿ ನನಗನ್ಸುತ್ತೆ, ಒಂದಂತೂ ನಿಜ, ಪರಿಸ್ಥಿತಿ ಏನೋ ಚೆನ್ನಾಗಿದೆ ಅನ್ನುವಂಥದ್ದು ನಿಜ ಅಲ್ಲ. ಆದರೆ ಚೆನ್ನಾಗಿ ಮಾಡಬೇಕು ಅನ್ನುವಂಥ ಅಗತ್ಯತೆ ನೋಡಿ ನಾವು ಪ್ರಯತ್ನ ಮಾಡಿದ್ರೆ ಸಾಧ್ಯತೆ ಇದೆ.